ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಶಾಸಕರ ತಂಡ ತೆರಳುತ್ತಾ ಇದೆ. ಬಹುತೇಕರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದವರೇ ಆಗಿದ್ದಾರೆ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಈ ಶಾಸಕರ ಪಟ್ಟಿಯಲ್ಲಿ ಪುಟ್ಟರಂಗ ಶೆಟ್ಟಿ ಹೆಸರು ಕೂಡ ಇದೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು. ಈಗಾಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದಾರೆ. ನಾನು ವಿಲಾಸಿ ಜೀವನ ನಡೆಸೋದಕ್ಕೆ ವಿದೇಶಕ್ಕೆ ಹೋಗ್ತಿಲ್ಲ, ಫಾರಿನ್ ಟೂರ್ಗೆ ಯಾರ್ಯಾರು ಬರ್ತಿದ್ದಾರೋ ನನಗೇನೂ ಗೊತ್ತಿಲ್ಲ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ವೈಯಕ್ತಿಕ ಪ್ರವಾಸ ಅಷ್ಟೇ, ರಾಜಕೀಯ ಬಣ್ಣ ಬಳಿಯೋ ಅವಶ್ಯಕತೆ ಇಲ್ಲ. ಸ್ವತಃ ಕುರ್ಚಿಯಲ್ಲಿ ನನ್ನ ಖರ್ಚಿನಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಕೈ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಹೇಳಿರುವಂಥದ್ದು. ಅಧಿಕಾರ ಹಂಚಿಕೆಯ ಬೆಳವಣಿಗೆಗೂ ಇದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ. ನಾವು ಟ್ರಿಪ್ ಹೋಗ್ತಾ ಇರೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಅನ್ನುವ ಅರ್ಥದಲ್ಲೂ ಕೂಡ ಪುಟ್ಟರಂಗ ಶೆಟ್ಟಿ ಅವರು ಮಾತನಾಡಿದರು. ಮಾಡಕ್ ಹೋಗಲ್ಲ ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ಸ್ ಬಂದ್ರಿ ಬಜೆಟ್ ಸ್ವತಂತ್ರ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡ ಹತ್ರ ಬರ್ತೀವಿ. ಹೈಕಮಾಂಡ್ ಅನುಮತಿ ಯಾತಕ್ ಬೇಕು ನಾವು ಹೋಗೋದಕ್ಕೆ? ನಾವು CM-ಗೆ ಹೇಳಿಲ್ಲ, ಇನ್ನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀವಿ. ಸರ್, ಇಲಾಖೆಯಿಂದ ಹೋಗ್ತಿರೋದು ವೈಯಕ್ತಿಕವಾಗಿ ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ರಿ. ಆಗಲೇ ನಾವು ಹೊರಟಿರೋದು ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ನೋಡಿ, ಇವತ್ತು AICC ಅಧ್ಯಕ್ಷರು ಹೇಳ್ಬಿಟ್ಟಾರ, ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರ. ಮತ್ತೇನು ಹೇಳ್ಬೇಕೀಗ? ಸರ್, ನೀವು ಯಾರು ಹೋಗ್ತಾ ಇದ್ರಿ? ನಾನು, ವಸಂತ್ ಕುಮಾರ್, ಶರಣೇಗೌಡರು ಮತ್ತು ದದ್ದಲ್ ಬಾಸನಗೌಡ 4 ಜನ ನಮ್ಮ ರೈತರು. ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವ್ರಿ. ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ನಾವು 3-4 ತಿಂಗಳ ಹಿಂದೆನೆ ಮಾಡಿತ್ತಿದ್ದು. ಇದು ಯಾವುದು ರಾಜಕ್ಕೂ ಇದಕ್ಕೂ ತೊಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ಲಾಸ್ಟ್ ಮಸ್ಕಟ್ಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಯುರೋಪ್ ಕಂಟ್ರಿಗಳಿಗೆ ಹೋಗಿದ್ವಿ, ಅದಕ್ಕಿಂತ ಮೊದಲು ಅಮೇರಿಕಕ್ಕೆ ಹೋಗಿದ್ವಿ. ಸ್ವಂತ ಖರ್ಚು ಮೇಲೆ ಹೋಗ್ತಾರೆ. ಉದ್ದೇಶ ಏನಿಲ್ಲ, ಹೋಗ್ಬಾರ್ದು ಅಂತ ಏನಾಯ್ತಾ, ಊರಿಗೆ ಹೋಗ್ತಾ ಇದೀವಿ, ವಿತ್ ಫ್ಯಾಮಿಲಿ ಹೋಗ್ತಾ ಇದೀವಿ. ಏನಿಲ್ಲ, ಹೈಕಮಾಂಡ್ ಅನುಮತಿ ತಗೋಬೇಕಾ ಇದಕ್ಕೆ? ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ, ಎಲ್ಲರಿಗೂ ಮಾಹಿತಿ ಎಲ್ಲರಿಗೂ ಮಾಹಿತಿ ಐತೆ. ಊರು ಹೋಗ್ತಾ ಇದಾರ ಒಂದು 25 ಮಂದಿ ಅಂತ ಬಗ್ಗೆ ಏನೋ, ಅದ್ರ ಬಗ್ಗೆ ಏನೋ ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಇನ್ನೊಂದು ಎಲ್ಲರಿಗೂ ಮಾಹಿತಿ ಐತೆ, ಪಕ್ಷ ಕೂಡ ಮಾಹಿತಿ. ಶಾಸಕ ವಸಂತ್ ಕುಮಾರ್ ಅವರು ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ಈಗ ಪ್ರವಾಸದ ವಿಚಾರಕ್ಕೆ ಬರೋದಾದರೆ ಸರ್, ಎಲ್ಲರೂ ಒಟ್ಟಿಯಾಗಿ ಹೋಗ್ತಾ ಇದ್ರಿ, ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನಾವು ನನಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಕಡೆ ಸೇರಿ ಪ್ರವಾಸಕ್ಕೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕವಾಗಿ ಮಾತನಾಡುವಾಗ ಒಂದು ನಿರ್ಣಯ ಮಾಡಿ, ಮುಂಚೆ ನಾವು ಸೌತ್ ಆಫ್ರಿಕಾ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಸೆಷನ್ ಬಂದರಿಂದ, ಬೆಳಗಾಂ ಸೆಷನ್ ಕಾರಣದಿಂದ ಅದಕ್ಕೆ ತಪ್ಪು ಹೋಯಿತು. ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗಬೇಕೆನ್ನುವಂಥ ಚರ್ಚೆ ಬಂತು. ನಾವು ಕೂಡ ಹೋಗೋಣ ಅನ್ನೋ ವಿಚಾರದಲ್ಲಿ ತಯಾರಾಗಿದ್ದೀವಿ, ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲಾ ಶಾಸಕರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ನಾವು ಈಗ ನನಗೊಂದು ಬೇರೆ ಜಿಲ್ಲೆ 2 ಶಾಸಕರು ನನಗೂ ಪರಿಚಯ ಇದ್ದಾರೆ, ಹಂಪನಗೌಡರಿಗೆ ಒಂದು ಬೇರೆ ಜಿಲ್ಲೆ ಶಾಸಕರು ಪರಿಚಯ ಇದ್ದಾರೆ. ಎಲ್ಲರೂ ಆತ್ಮೀಯರು, ಸ್ನೇಹಿತರು, ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ನಾವು ಬರ್ದು ನಾವು ಹೋಗೋಣ, ನೀವು ಹೋಗೋಣ. ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಸ್ಪಾನ್ಸರ್ ಮಾಡಿಲ್ಲ, ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ನಾವು 12 ದಿನ ಹೋಗ್ತಾ ಇದ್ದೀವಿ. ಓಕೆ, ಇದಿಷ್ಟು ಕಾಂಗ್ರೆಸ್ ಶಾಸಕ ವಸಂತ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಪ್ರಶ್ನೆ ಏನು ಗೊತ್ತಾ? ರಾಜ್ಯದಲ್ಲಿಯೇ ದಲಿತ ನಾಯಕರುಗಳ ಮೀಟಿಂಗ್ ನಡೆಸೋದಕ್ಕೆ ಹೈಕಮಾಂಡ್ ಅವಕಾಶ ಕೊಡಲಿಲ್ಲ. ಮೈಸೂರಿಗೆ ಶಾಸಕರು ಪ್ರವಾಸ ಹೋಗ್ತೀವಿ ಅಂದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ಶಾಸಕರನ್ನು ದುಬೈ ಪ್ರವಾಸ ಕರ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಬಜೆಟ್ ಸನಿಹದಲ್ಲಿ 20 ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತೀನಿ ಅಂದರೂ ಕೂಡ ಹೈಕಮಾಂಡ್ ಸುಮ್ಮನಿದ್ದಿದ್ದು ಯಾಕೆ ಅನ್ನೋದು ಪ್ರಶ್ನೆ. ಜೊತೆಗೆ 20 ಶಾಸಕರು ಒಟ್ಟಾಗಿ ವಿದೇಶ ಪ್ರವಾಸದ ಮೂಲಕ ಯಾವ ರೀತಿಯ ಮೆಸೇಜನ್ನು ಯಾರಿಗೆ ಕೊಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕೈಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನುವಂತಹದ್ದನ್ನು ತೋರಿಸ್ತಾ ಇರುವಂತಹ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಬಟ್ DCM DK ಶಿವಕುಮಾರ್ ಬಣ, DCM DK ಶಿವಕುಮಾರ್, DK ಬ್ರದರ್ಸ್ ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಸಿದ್ದರಾಮಯ್ಯನವ್ರ ಬಣದಿಂದ ಏನೇ ಪ್ಲಾನ್ ಆದರೂ ಕೂಡ ಅದಕ್ಕೆ ಹೈಕಮಾಂಡಿಂದ ಸ್ಟೇ ತರುವಂತಹ ಕೆಲಸವನ್ನು DK ಶಿವಕುಮಾರ್ ಬಣ ಮಾಡ್ತಾ ಇತ್ತು, DK ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಬಟ್ ಈಗ ಹಾಗಾಗ್ತಾ ಇಲ್ಲ. ದೆಹಲಿಯಿಂದ ನೇರವಾಗಿ ಆಸ್ಟ್ರೇಲಿಯಾಕ್ಕೆ ಹೋದ್ರ ಶಾಸಕ ದದ್ದಲ್, ಬಸನಗೌಡ ದದ್ದಲ್ ಒಬ್ಬರೇ ದೆಹಲಿಯಿಂದ ಫ್ಲೈಟನ್ನು ಹತ್ತಿದ್ರ. ಎಲ್ಲೂ ಹೋಗಿಲ್ಲ ಅಂಥೇಳಿ ಶಾಸಕ ದದ್ದಲ್ ಹೇಳ್ತಾ ಇದ್ದಾರೆ.
ಆದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಶಾಸಕ ದದ್ದಲ್. ಯಾಕಾಗಿ? ಕುತೂಹಲ ಮೂಡಿಸಿದೆ ಶಾಸಕ ದದ್ದಲ್ ನಡೆ. ದೆಹಲಿಯಿಂದ ನೇರವಾಗಿ ಆಸ್ಟ್ರೇಲಿಯಾಕ್ಕೆ ಹೋದ್ರ ದದ್ದಲ್ ಅನ್ನುವಂತಹದ್ದು ಪ್ರಶ್ನೆ. ನೋಡಿ, ಸ್ವಂತ ಖರ್ಚಿನಲ್ಲಿ ಹೋಗ್ತಾರೋ, ಅವ್ರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಆದರೆ ಒಟ್ಟೊಟ್ಟಿಗೆ ಹಿಂಗೆ ಹೋಗ್ತಾ ಇರೋದು, ಈ ಸಂದರ್ಭದಲ್ಲಿ ಹೋಗ್ತಾ ಇರೋದು ಬೇರೆಯದ್ದೇ ರೀತಿಯ ಮೆಸೇಜನ್ನು ಕೊಡ್ತಾ ಇದೆ. ಹಾಗಾಗಿ ದದ್ದಲ್ ಯಾರ ಕೈಗೂ ಸಿಗದೇನೆ ದೆಹಲಿಯಿಂದ ಆಸ್ಟ್ರೇಲಿಯಾಕ್ಕೆ ಹೋದ್ರ ಅನ್ನೋದು ಈಗಿರುವಂತಹ ಕುತೂಹಲ. ಆಸ್ಟ್ರೇಲಿಯಾದಲ್ಲಿ ಈ ಟೀಮನ್ನು ಅವರು ಜಾಯಿನ್ ಆಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬಟ್ ಇವ್ರದೇ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ, ರಾಜಕೀಯ ಕಾರಣ ಇಲ್ಲ ಅನ್ನೋದಾದರೆ ನೇರವಾಗಿ ಹೇಳಬೇಕಿತ್ತು, ನಾನು ಹೋಗ್ತಾ ಇದ್ದೀನಿ, ಈ ಟೀಮ್ನಲ್ಲಿ ನಾನು ಇದ್ದೀನಿ ಅಂಥೇಳಿ. ದದ್ದಲ್ ಆ ಕೆಲಸ ಮಾಡಿಲ್ಲ. ಅದು ಅನುಮಾನವನ್ನು ಸಹಜವಾಗಿಯೇ ಜಾಸ್ತಿ ಮಾಡ್ತಾ ಇದೆ. ದಿನ ಕಳೆದ ಇದ್ದ ಹಾಗೇನೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಒಂದು ಕಡೆ ಶಾಸಕರ ವಿದೇಶ ಪ್ರವಾಸ, ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಚಿವರು ಶಾಸಕರ ಜೊತೆಗಿನ ಸಿಎಂ ಸಭೆ ಅಂತ್ಯವಾಗಿದೆ. ಸಚಿವ ಜಾರ್ಜು, ಜಮೀರ್ ಅಹಮದ್ ಖಾನ್ ಸೇರಿ ಹಲವು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದರು. ಸಿಎಂ ಸಭೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್, ಡಿ ಕೆ ಶಿವಕುಮಾರ್ ಅವರ ಆಪ್ತ ಕೂಡ ಹೌದು, ಅವರು ಭಾಗಿಯಾಗಿದ್ದರು. ಮೀಟಿಂಗ್ನಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದೇನೆ, ಶಾಸಕರು ಫಾರಿನ್ ಟೂರ್ಗೆ ಹೋಗೋದು ಅವರ ವೈಯಕ್ತಿಕ ವಿಚಾರ, ನಮ್ಮ ಹಕ್ಕನ್ನು ನಾವು ಕೇಳೋದು ತಪ್ಪೇನಿದೆ, ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ಇಲ್ಲ, ಇರೋದೊಂದೇ ಕಾಂಗ್ರೆಸ್ ಬಣ. ಸಿಎಂ ಮೀಟಿಂಗ್ ಬಳಿಕ ರಾಮನಗರದ ಶಾಸಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಇಕ್ಬಾಲ್ ಹುಸೇನ್ ಕೊಟ್ಟಂತಹ ಹೇಳಿಕೆ ಇದು. ಅದ್ರ ಬಗ್ಗೆ ಏನು ನಾವು ಬಡ್ಜೆಟ್ ಚರ್ಚೆ ಮಾಡೋಕೆ ಬಂದು ನಾವು ಯಾವ ನಾಯಕತ್ವ ಚರ್ಚೆ ಮಾಡೋಕ್ಕೂ ಬಂದಿಲ್ಲ. ಬಡ್ಜೆಟ್ ವಿಚಾರವಾಗಿ ನಾವು ಚರ್ಚೆ ಮಾಡೋಕೆ ಬಂದಿದ್ದೀವಿ. ಆಪ್ತರು ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಕೆಲ ಶಾಸಕರು ಸಚಿವರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ ಸ್ವಾಮಿ, ಯಾರು ಅದು ಅವರ ವೈಯಕ್ತಿಕ ವಿಚಾರ. ಅದೆಲ್ಲ ಕೂಡ ಪ್ರಜಾಪ್ರಭುತ್ವ, ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಜೀವನ ಇದೆ, ಅವ್ರವ್ರ ಶೈಲಿನೆಲ್ಲ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ ಅದೆಲ್ಲ. ಮಹದೇವಪ್ಪನವರು ಹೇಳಿಕೆ ಅಂತ ಅವ್ನು ನೋಡಿದ್ರಿ, ಗಮನಿಸಿದ್ದೀರಿ, ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅವ್ರು ಯಾರಿಗೆ ನಾಯಿ ಅಂದವರು, ಯಾರಿಗೆ ಬಾಲ ಅಂದವರು ನನಗಂತೂ ಗೊತ್ತಿಲ್ಲ. ನಾಯಿ ಯಾರು, ಬಾಲ ನೀವು ಅವರಿಗೆ ಕೇಳಬೇಕು. ಒಂದೇ ಪಕ್ಷದಲ್ಲಿ ಎರಡು ಬಣ ಇದೆ, ಆ ಒಂದು ಬಣವನ್ನು ಗುರುತು ಯಾವುದು ಬಣ ಇಲ್ಲ ರೀ, ಎಲ್ಲ ಒಂದೇ ಬಣ ಇರೋದಿಲ್ಲ. ಕಾಂಗ್ರೆಸ್ ಒಂದೇ, ನಾವೆಲ್ಲರೂ ಕೂಡ ನಮ್ಮ ಹಕ್ಕಿಗೆ ನಾವೆಲ್ಲರೂ ಕೂಡ ಕೇಳಿದ್ರಲ್ಲಿ ತಪ್ಪೇನಿದೆ, ಒಳ್ಳೆ ಸರ ಇತ್ತು. ನಮ್ಮ ಹಕ್ಕು ನಾವು ಕೇಳ್ತೀವಿ ಅಷ್ಟೇ. ಯಾವ ಸಿಎಂ ಆಗ್ತಾರೆ ಸರ್? ನೇರವಾಗಿ ಹೇಳ್ತೀವಿ, ಮುಂದಕ್ಕೆ ಹೇಳ್ತೀವಿ. ಇದು ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಯಾವುದೇ ಬಣ ಇಲ್ಲ ಅಂತ ಹೇಳ್ತಾರೆ, ನಮ್ಮ ಹಕ್ಕನ್ನು ನಾವು ಕೇಳಬೇಕು ಅಂತ ಹೇಳ್ತಾರೆ. ಶಾಸಕರ ವಿದೇಶ ಪ್ರವಾಸ ಅವರ ವೈಯಕ್ತಿಕ ವಿಚಾರ ಅಂಥೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ.